ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತು ಸಂಡೇ. ಈಗೆದ್ದು ಫ್ರೆಶ್ ಅಪ್ ಆಗಿ ಕಾಫಿ ಎಲ್ಲ ಕುಡ್ದಿದ್ದಾಯಿತು. ಫ್ರೆಂಡ್ಸ್, ಬೆಳಗ್ಗೆ ಇವತ್ತು ತಿಂಡಿ ಬಂದು ಎಣ್ಣೆಕಾಯಿ ಪಲ್ಯ, ರೊಟ್ಟಿ ಮಾಡೋಣ ಅಂದ್ಕೊಂಡಿದ್ದೀನಿ. ಹಾಗೆ ಬೆಂಡೆಕಾಯಿ ಚಟ್ನಿ, ಬೆಂಡೆಕಾಯಿ ಕೂಡ ತೊಳೆದಿಟ್ಟಿದ್ದೀನಿ. ಹಾಗೆ ಬದನೆಕಾಯಿ ನೋಡ್ಬೋದು ನೀವು ಇಲ್ಲಿ. ಇದು ನಮ್ಮ ಊರಿನ ಬದನೆಕಾಯಿ, ಜವಾರಿ ನಾಟಿ ಬದನೆಕಾಯಿ. ಈ ಬದನೆಕಾಯಿಗೆ ಮುಳ್ಳಿರುತ್ತೆ, ನೋಡ್ಬೋದು ನೀವು ಇಲ್ಲಿ. ಇದು ತುಂಬಾನೇ ಟೇಸ್ಟ್ ಬರುತ್ತೆ. ಈ ಕಡೆದು ಮುಳ್ಳು ಬರಲ್ಲ ಬದನೆಕಾಯಿ. ನನ್ನ ಫ್ರೆಂಡ್ ಊರಿಗೆ ಹೋಗಿದ್ಲು, ತೊಗೊಂಬಂದು ಕೊಟ್ಟಿದ್ದಾಳೆ. ಹಾಗಾಗಿ ಫ್ರೆಶ್ ಆಗಿ ತುಂಬಾನೇ ಚೆನ್ನಾಗಿದೆ. ಇವತ್ತು ನಾನು ಎಣ್ಣೆಕಾಯಿ ಪಲ್ಯ ಹಾಗೆ ರೊಟ್ಟಿ ಮಾಡ್ತಾ ಇದ್ದೀನಿ. ಬನ್ನಿ, ಈ ಬದನೆಕಾಯಿಗೆ ಮಸಾಲ ಏನೇನು ಬೇಕಂತ ಫುಲ್ ಎಲ್ಲ ತೋರಿಸ್ತೀನಂತೆ. ಇದನ್ನೆಲ್ಲ ನಾನು ಹುರಿದು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಬದನೆಕಾಯಿ ಪಲ್ಯ ಮಾಡಬೇಕು. ಬನ್ನಿ ಫ್ರೆಂಡ್ಸ್, ಈಗ ಮಸಾಲ ಏನೇನು ಬೇಕಂತ ತೋರಿಸ್ತೀನಿ ನಾನು ನಿಮಗೆ. ಫ್ರೆಂಡ್ಸ್, ಇಲ್ಲಿ ಫ್ರೆಶ್ ಬದನೆಕಾಯಿ ಇದೆ, ನೋಡ್ಬೋದು. ಈ ಬದನೆಕಾಯಿನ ಕ್ಲೀನಾಗಿ ತೊಳೆದು ಇಟ್ಕೊಂಡಿದ್ದೀನಿ. ಈ ಬದನೆಕಾಯಿನ ಈ ಮಡಿಕೆಯಲ್ಲಿ ಮಾಡ್ತಾ ಇದ್ದೀನಿ. ಬನ್ನಿ, ಫಸ್ಟ್ ಟೈಮ್ ಯೂಸ್ ಮಾಡ್ತಾ ಇರೋದು ಮಡಿಕೆನ. ಮಸಾಲಾಗೆ ಬೇಕಿರೋದು ಶೇಂಗಾ, ಎಳ್ಳು, ಹಾಗೆ ಅಚ್ಚ ಖಾರದ ಪುಡಿ, ಅರಿಶಿಣ, ಹುಣಸೆ ಹಣ್ಣು, ಜೀರಿಗೆ, ಬೆಳ್ಳುಳ್ಳಿ, ಹಾಗೆ ಉಪ್ಪು, ಹಾಗೆ ಒಂದು ಸ್ವಲ್ಪ ಬೆಲ್ಲ ಹಾಕಬೇಕು. ಇದನ್ನ ಆಲ್ರೆಡಿ ನಾನು ಶೇಂಗಾನ, ಎಳ್ಳನ್ನ ಹುರಿದು ಇಟ್ಕೊಂಡು, ಇದನ್ನೆಲ್ಲ ಫುಲ್ಲು ಹುರಿದು ಇಟ್ಕೊಂಡು ಮಸಾಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಬನ್ನಿ ಫ್ರೆಂಡ್ಸ್, ಈಗ ಬದನೆಕಾಯಿ ಹೇಗೆ ಮಾಡೋದಂತ ತೋರಿಸ್ತೀನಿ. ಫ್ರೆಂಡ್ಸ್, ನಾನು ಇದನ್ನೆಲ್ಲ ಫುಲ್ ಫ್ರೈ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ, ನೋಡ್ಬೋದು. ಇದಕ್ಕೆ ಹುಣಸೆ ಹಣ್ಣು ಹುಳಿ ಹಿಂಡಿ ಈ ಬದನೆಕಾಯಿಗೆ ತುಂಬಿ ಒಗ್ಗರಣೆ ಕೊಡಬೇಕು. ಬನ್ನಿ, ಮಾಡೋದು ತೋರಿಸ್ತೀನಿ ಅಂದೆ. ಬನ್ನಿ ಫ್ರೆಂಡ್ಸ್, ಈಗ ಹೊಸ ಮಡಿಕೆಯಲ್ಲಿ ಎಣ್ಣೆಕಾಯಿ ಪಲ್ಯ ಮಾಡೋಣ. ಫ್ರೆಂಡ್ಸ್, ಇದು ಎಣ್ಣೆಕಾಯಿ ಪಲ್ಯ ತುಂಬಾನೇ ಈಸಿ, ಒಂದು 10 ನಿಮಿಷದಲ್ಲೇ ಮಾಡ್ಕೋಬಹುದು. ತುಂಬ ಈಸಿ ಮೆಥಡ್ ಇದು. ಫ್ರೆಂಡ್ಸ್, ಇನ್ನೂ ಒಂದು 4-5 ನಮ್ಮನೆ ಮೆಥಡ್ಗಳಿದ್ದಾವೆ. ಆ ರೆಸಿಪಿ ಕೂಡ ಬೇಕು ಅಂದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ಅದನ್ನು ಕೂಡ ತೋರಿಸ್ತೀನಂತೆ. ಫ್ರೆಂಡ್ಸ್, ಮಡಿಕೆಯಲ್ಲಿ ಮಾಡಿದರೆ ಟೇಸ್ಟ್ ಕೂಡ ತುಂಬಾನೇ ಚೆನ್ನಾಗಿರುತ್ತೆ. ಟೋಟಲ್ ಆಗಿ ನಮ್ಮ ಮನೆಯಲ್ಲಿ 6 ಮಡಿಕೆ ಇದ್ದಾವೆ. 2 ಅನ್ನ ಸಾಂಬಾರಿಗೆ ದೊಡ್ಡದು, ಪುಟ್ಟದಾಗಿ 2 ತೊಗೊಂಬಂದಿದ್ದೆ. ಮೊನ್ನೆ ಶಿವರಾತ್ರಿಗೆ ಒಂದು ಮಡಿಕೆ ಯೂಸ್ ಮಾಡಿದ್ದೀನಿ ಫಸ್ಟ್ ಟೈಮು. ಈಗ ಒಂದು ಮಡಿಕೆ ಯೂಸ್ ಮಾಡ್ತಾ ಇದ್ದೀನಿ. ಹಾಗೆ ಇನ್ನೊಂದು ಹಾಲಿಗೆ ಒಂದು, ಮೊಸರಿಗೆ ಒಂದು ಅಂತ ಇದೆ. ಈ ನಡುವೆ ಮಡಿಕೆಯಲ್ಲೇನೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಮಡಿಕೆಯಲ್ಲಿ ಮಾಡಿದರೆ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ. ಹಾಗೆ ಬೇಗ ಕೆಟ್ಟೋಗಲ್ಲ, ಅಂದರೆ ಹಳಸೋಗಲ್ಲ, ತುಂಬ ಚೆನ್ನಾಗಿರುತ್ತೆ. ಹಾಗೆ ಮಡಿಕೆ ಸ್ಟವ್ ಮೇಲೆ ಇಟ್ಟಾಗ ನಾವು ಡೈರೆಕ್ಟ್ ಮಡಿಕೆನ ಇಡಿದ್ರೆ ಬಿಸಿ ಕೂಡ ಆಗಲ್ಲ ಫ್ರೆಂಡ್ಸ್. ಆರಾಮಾಗಿ ಕೈಯಿಂದ ಹಿಡ್ಕೊಂಡು ಮುಟ್ಬೋದು. ಈ ಪಾತ್ರೆ ಏನಾದರೂ ಇಟ್ಟರೆ ನಮಗೆ ಬಿಸಿ ಬಂದ್ಬಿಡುತ್ತೆ. ಈ ಮಡಿಕೆ ಆ ಥರ ಬಿಸಿ ಬರಲ್ಲ. ಫ್ರೆಂಡ್ಸ್, ಇಲ್ಲಿ ಸಾಸಿವೆ ಜೀರಿಗೆ ಹಾಕ್ತಾ ಇದ್ದೀನಿ. ಹಾಕಿದ್ಮೇಲೆ ಈರುಳ್ಳಿ ಹಾಕಬೇಕು. ಈರುಳ್ಳಿ ಹಾಕಿದ್ಮೇಲೆ ಒಂದು ಸ್ವಲ್ಪ ಉಪ್ಪು ಹಾಕಿ, ಈರುಳ್ಳಿ ಒಂದು ಸ್ವಲ್ಪ ಬ್ರೌನ್ ಕಲರ್ ಬಂದಾದಮೇಲೆ ನಾವು ಬದನೆಕಾಯಿಗೆ ಮಸಾಲ ತುಂಬಿ ಬದನೆಕಾಯಿ ಅದರಲ್ಲಿ ಹಾಕಿ ಒಂದು 10 ನಿಮಿಷ ಬಿಡಬೇಕು. ಹುಣಸೆ ಹಣ್ಣು, ಹಾಗೆ ಅರಿಶಿಣ ಸ್ವಲ್ಪ, ನಾನು ಸ್ವಲ್ಪ ಖಾರ ಜಾಸ್ತಿ ತಿನ್ನೋದ್ರಿಂದ ಮತ್ತು ಅದಕ್ಕೆ ಒಂದು ಸ್ವಲ್ಪ ಅಚ್ಚ ಖಾರದ ಪುಡಿ, ಅರಿಶಿಣ ಎಲ್ಲ ಹಾಕಿ ಒಂದು 10 ನಿಮಿಷ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ. ಬದ್ನಿಕಾಯಿ ರೆಡಿ ಆಗುತ್ತೆ. ಬನ್ನಿ, ಪಟ ಅಂತ ಬದ್ನಿಕಾಯಿ ಮಾಡಿ ರೊಟ್ಟಿ ಮಾಡ್ತೀನಿ. ಫುಲ್ ಒಳಗಡೆ ತುಂಬಿ ಈ ಉಳ್ಳಾಗಡ್ಡಿ ಫ್ರೈ ಆದಮೇಲೆ ಬದ್ನಿಕಾಯಿನ ಹಾಕಬೇಕು. ಫ್ರೆಂಡ್ಸ್, ನಾನಿಲ್ಲಿ ಇದಕ್ಕೆ ಉಳ್ಳಾಗಡ್ಡಿ ಹಾಕ್ತಾ ಇದ್ದೀನಿ. ಇಲ್ಲಿ ನೋಡ್ಬೋದು, ಬದನೆಕಾಯಿ ತುಂಬಿ ಇಟ್ಕೊಂಡಿದ್ದೀನಿ. ಉಳ್ಳಾಗಡ್ಡಿ ಹಾಕಿದ್ಮೇಲೆ ಒಂದು ಸ್ವಲ್ಪ ಉಪ್ಪು ಹಾಕ್ಬೇಕು, ಯಾಕಂದ್ರೆ ಸ್ವಲ್ಪ ಕರಿಬೇವು, ರೆಡಿ ಆಗಿದೆ. ಬ್ರೌನ್ ಕಲರ್ ಆಗಿದೆ ಅದು. ಇದಕ್ಕೆ ನಾನೀಗ ಒಂದು ಸ್ವಲ್ಪ ಹುಣಸೆ ಹಣ್ಣಿನ ಹುಳಿ ಹಿಂಡಿ ಬೆಲ್ಲ ಹಾಕಿ, ಹಾಗೆ ಒಂದು ಸ್ವಲ್ಪ ಬೇಕಾದರೆ ಮತ್ತೆ ನಾವು ಖಾರ ಜಾಸ್ತಿ ಬೇಕಂದರೆ ಅಚ್ಚ ಖಾರದ ಪುಡಿ ಅದು ಹಾಕ್ಕೋಬೋದು. ಇದರಲ್ಲಿ ಆಲ್ರೆಡಿ ನಾವೆಲ್ಲ ಮಸಾಲಾಗೆ ಹಾಕಿ ಮಸಾಲ ತುಂಬಿರ್ತೀವಿ. ಆಪ್ಷನ್ಸ್, ಕೆಲವೊಬ್ರಿಗೆ ಬೇಕು ಅಂದರೆ ಖಾರ ಜಾಸ್ತಿ ಬೇಕಂದರೆ ಹಾಕಿಬೋದು, ಇಲ್ಲಾಂದರೆ ಇಲ್ಲ.
ನಾವೊಂದು ಸ್ವಲ್ಪ ಖಾರ ತಿನ್ನೋದ್ರಿಂದ ಇದ್ರ ಮೇಲೆ ಮತ್ತೆ ಒಂದು ಸ್ವಲ್ಪ ಅಚ್ಚ ಖಾರದ ಪುಡಿ ಹಾಕ್ತೀನಿ ನಾನು. ಇದು ಏನು ಜಾಸ್ತಿ ಬಿಸಿ ಬರಲ್ಲ. ಫ್ರೆಂಡ್ಸ್, ಇಲ್ಲಿ ಎಣ್ಣೆಗಾಯಿ ಬದ್ನಿಕಾಯಿ ಪಲ್ಯ ರೆಡಿ ಆಯಿತು. ಈಗ ನಾನು ಬಿಸಿ ಬಿಸಿ ರೊಟ್ಟಿ ಮಾಡ್ತಾ ಇದ್ದೀನಿ. ರೊಟ್ಟಿನ ನಾನು ಕೈಯಿಂದನೂ ತಡ್ತೀನಿ, ಹಾಗೆ ಲಟ್ಟಣಿಗೆಯಿಂದ ಲಟ್ಟಿಸ್ತೀನಿ ಕೂಡ. ಇಲ್ಲಿದೆ ಹಿಟ್ಟಾದರೆ ಫುಲ್ ಜಿಗೆಯಲ್ಲೇ ನಾದ್ಕೊಂಡು ಬೆಳ್ಳಣಿಗೆಯಿಂದ ಲಟ್ಟಿಸ್ತೀನಿ. ಬಟ್ ಊರ ಕಡೆಯಿಂದ ಏನಾದರೂ ಹಿಟ್ಟು ತೊಗೊಂಬಂದಿದ್ರೆ ಅದು ಕೈಯಿಂದನೇ ತಡ್ತೀನಿ. ಯಾಕಂದರೆ ಇಲ್ಲಿ ಹಾಕ್ಸ್ಕೊಂಬಂದಿರೋ ಹಿಟ್ಟು ಜಾಸ್ತಿ ಜಿಗಿ ಇರಲ್ಲ, ಹಂಗಾಗಿ ಬಿಸಿನೀರಲ್ಲಿ ಚೆನ್ನಾಗಿ ನಾದ್ಕೊಂಡು ನಾವು ಈ ಥರ ಬೆಳ್ಳಣಿಗಿಂದ ಲಟ್ಟಿಸ್ತೀನಿ. ಊರ ಕಡೆದಾದರೆ ಆರಾಮಾಗಿ ಕೈಯಿಂದನೇ ತಟ್ಬೋದು, ಯಾಕಂದರೆ ಹಿಟ್ಟು ಕೂಡ ಚೆನ್ನಾಗಿ ಹಾಕ್ಕೊಡ್ತಾರೆ, ಹಾಗೆ ಜಿಗಿ ಕೂಡ ಇರುತ್ತೆ ಊರ ಕಡೆ ಹಾಕಿದರೆ. ಅಂದರೆ ನಮ್ಮದು ಮಿಷಿನ್ ಸ್ವಲ್ಪ ಚೇಂಜ್ ಬರುತ್ತೆ, ಅಲ್ಲಿದು ಇಲ್ಲಿದು ಜೋಳ ಹಾಕೋದು ಮಿಷಿನ್ ಸ್ವಲ್ಪ ಚೇಂಜ್ ಬರುತ್ತೆ, ಹಂಗಾಗಿ ಹಿಟ್ಟು ಕೂಡ ವೆರಿವೇಷನ್ ಆಗುತ್ತೆ. ಊರ ಕಡೆಯಿಂದ ತೊಗೊಂಬಂದಿದ್ರೆ ನಾನು ಡೈಲಿ ರೊಟ್ಟಿ ಮಾಡ್ತೀನಿ, ಯಾಕಂದರೆ ಆರಾಮಾಗಿ ತುಂಬ ನುಣ್ಣಗೆ ಹಾಕ್ಕೊಡ್ತಾರೆ ಹಿಟ್ಟು, ತುಂಬಾ ಚೆನ್ನಾಗಿರುತ್ತೆ. ಇಲ್ಲಿದಾದರೆ ಒಂದು ಸ್ವಲ್ಪ ತೌಡು ಹಾಗೇ ಇರುತ್ತೆ, ಹಿಟ್ಟು ನೋಡಿದರೆ ಗೊತ್ತಾಗ್ಬಿಡುತ್ತೆ ನಮಗೆ. ಫ್ರೆಂಡ್ಸ್, ರೊಟ್ಟಿ ಮಾಡೋದು ತುಂಬಾ ಈಸಿ, ಬಟ್ ರೊಟ್ಟಿ ಮಾಡಿದ್ದಾದಮೇಲೆ ಸ್ಟವ್ ಒರೆಸೋದಿದೆಯಲ್ಲ ಅದೇ ತುಂಬಾ ಕಷ್ಟ. ಈ ರೊಟ್ಟಿ ಮಾಡಿದ ಹಿಟ್ಟೆಲ್ಲ ಫುಲ್ ಸ್ಟವ್ ತುಂಬ ಸಿಡಿದ್ಬಿಟ್ಟಿರುತ್ತೆ, ಫುಲ್ ಎಲ್ಲ ತೆಗೆದು ಫುಲ್ ಡೀಪ್ ಕ್ಲೀನ್ ಮಾಡಬೇಕಾಗುತ್ತೆ. ರೊಟ್ಟಿ ಏನು ಒಂದು 10 ನಿಮಿಷದಲ್ಲಿ ಮಾಡಿಬಿಡ್ತೀವಿ. ಇದು ಗ್ಯಾಸ್ ಕ್ಲೀನ್ ಮಾಡೋದಿದೆಯಲ್ಲ ಅದೇ ಒಂದು ದೊಡ್ಡ ತಲೆನೋವು. ಫುಲ್ ಎಲ್ಲ ತೆಗೆದು ಕ್ಲೀನಾಗಿ ಒರೆಸ್ಕೊಂಡ್ರೆ ಅದೊಂದು ಕೆಲಸ ಮುಗಿಯುತ್ತೆ. ಫ್ರೆಂಡ್ಸ್, ಇಲ್ಲಿ ರೊಟ್ಟಿ ಕೂಡ ರೆಡಿ ಆಗ್ತಾ ಇದೆ. ಈಗ ಬಿಸಿ ಬಿಸಿ ರೊಟ್ಟಿ, ಬದ್ನಿಕಾಯಿ ಪಲ್ಯ, ಬೆಂಡೆಕಾಯಿ ಚಟ್ನಿ. ಇವತ್ತು ಸಂಡೇ ಸ್ಪೆಷಲ್ ಅಂತ ಹೇಳ್ಬೋದು. ಫ್ರೆಂಡ್ಸ್, ನಮಗೆ ರೊಟ್ಟಿ ಅಥವಾ ಚಪಾತಿ ಮಾಡಿದಾಗ ಯಾವುದಾದ್ರೂ ಚಟ್ನಿ ಬೇಕೇ ಬೇಕು. ಪಲ್ಯ ಮಾಡಿರ್ತೀವಿ, ಅದ್ರ ಜೊತೆ ಒಂದು ಚಟ್ನಿ ಬೇಕೇ ಬೇಕು. ಹಸಿಮೆಣಸಿಕಾಯ್ದಾಯಿತು, ಇಲ್ಲಾಂದ್ರೆ ಬೆಂಡೆಕಾಯ್ದು ಪುದೀನ ಚಟ್ನಿ ಯಾವುದಾದ್ರೂ ಬೇಕೇ ಬೇಕು. ಬೆಂಡೆಕಾಯಿ ಚಟ್ನಿ ಹೇಗಾಗೈತೆ? ಸೂಪರ್, ಚೆನ್ನಾಗೈತಾ? ಬದ್ನಿಕಾಯಿ ಎಲ್ಲ ಸೂಪರ್, ರೊಟ್ಟಿ ಎಲ್ಲ ಸೂಪರ್. ಸೂಪರಾ ಫ್ರೆಂಡ್ಸ್? ರೊಟ್ಟಿ, ಬದ್ನಿಕಾಯಿ ಪಲ್ಯ, ಹಾಗೆ ಬೆಂಡೆಕಾಯಿ ಚಟ್ನಿ, ಸಲಾಡ್, ಸೌತೆಕಾಯಿ, ಮೆಂತ್ಯ ಸೊಪ್ಪು. ಸಂಡೇ ಸ್ಪೆಷಲ್ ಅಂತ ಹೇಳ್ಬೋದು. ಬನ್ನಿ ಎಲ್ಲರೂ ತಿನ್ನೋಣ. ಬೆಳಗಿನ ಬ್ರೇಕ್ಫಾಸ್ಟ್ ಇಲ್ಲಿ ನಮ್ಮ ಮನೆಯವ್ರದ್ದು ಕೂಡ ಆಯಿತು. ಚೆನ್ನಾಗಿತ್ತಾರೆ, ಸೂಪರ್, ಫುಲ್ ಶಿವತೃಪ್ತನಾದ. ಫ್ರೆಂಡ್ಸ್, ಬೆಂಡೆಕಾಯಿ ಚಟ್ನಿ ತುಂಬ ದಿನ ಆಗಿತ್ತು ಮಾಡ್ದೇನೆ, ಇವತ್ತು ಮಾಡಿದ್ದೀನಿ, ತುಂಬ ಚೆನ್ನಾಗಾಗಿದೆ. ಅರಳಿ ಕೇಳಿ ಹೆಂಗಾಗೈತಂತ ಬೆಂಡೆಕಾಯಿ ಚಟ್ನಿ. ಅರಳಿ, ಬೆಂಡೆಕಾಯಿ ಚಟ್ನಿ ಹೆಂಗಾಯ್ತು? ಚೆನ್ನಾಗಿದೆ. ಚೆನ್ನಾಗಾಯ್ತಾ? ಭಾಳ ದಿನ ಆಗಿತ್ತು. ಚಟ್ನಿ ಬದನೆಕಾಯಿ ಮೋಸ್ಟ್ಲಿ ಮಡಿಕೆಯಲ್ಲಿ ಮಾಡಿದರೆ ಆ ಟೇಸ್ಟೇ ಬೇರೆ ಆಗುತ್ತೆ. ಬದನೆಕಾಯಿ ಪಲ್ಯ ಕೂಡ ಅಷ್ಟೇ, ಟೇಸ್ಟ್ ಸೂಪರಾಗಿ ಅಲ್ಲಮ್ಮ? ಫ್ರೆಂಡ್ಸ್, ಸಂಡೇ ಸ್ಪೆಷಲ್ ಬಂದು ನಮ್ಮ ಉತ್ತರ ಕರ್ನಾಟಕ ಜೋಳದ ರೊಟ್ಟಿ, ಎಣ್ಣೆಗಾಯಿ ಪಲ್ಯ, ಹಾಗೆ ಬೆಂಡೆಕಾಯಿ ಚಟ್ನಿ, ಸಲಾಡ್ ಬಂದು ಸೌತೆಕಾಯಿ ಹಾಗೆ ಮೆಂತ್ಯ ಸೊಪ್ಪು. ರೊಟ್ಟಿ ಜೊತೆ ನಾವು ಸೊಪ್ಪು, ಇದು ಸೌತೆಕಾಯಿ, ಈ ಥರ ಎಲ್ಲ ಬೇಕೇ ಬೇಕು ನಮಗೆ. ರೊಟ್ಟಿ ಚಪಾತಿಗೆ ಕಂಪಲ್ಸರಿ ತಿನ್ಕೊತೀವಿ. ಫ್ರೆಂಡ್ಸ್, ಬೆಳಗ್ಗೆ ನಾರ್ಮಲಾಗಿ ಒರೆಸ್ಕೊಂಡಿರ್ತೀನಿ ಸ್ಟವ್ ಅಷ್ಟೇ. ಅಡುಗೆ ಆದಮೇಲೆ ಫುಲ್ ಡೀಪ್ ಕ್ಲೀನ್ ಮಾಡ್ತೀನಿ, ಯಾಕಂದರೆ ರೊಟ್ಟಿ ಎಲ್ಲ ಆದಮೇಲೆ ಈಗ ಡೀಪ್ ಕ್ಲೀನ್ ಮಾಡ್ತಾ ಇದ್ದೀನಿ. ನಿನ್ನ ಫೋನಿಂದ ಹಚ್ಚೆ.
ಎಲ್ಲ ಅಡುಗೆ ಮುಗಿದ್ಮೇಲೆ ಫುಲ್ ಡೀಪ್ ಕ್ಲೀನ್ ಮಾಡಿಬಿಟ್ರೆ ಇನ್ನೇನು ಸಾಯಂಕಾಲದವರೆಗೂ ಫುಲ್ ಕ್ಲೀನಾಗಿರುತ್ತೆ. ಇನ್ನು ನೈಟ್ ಅಡುಗೆ ಮಾಡುವಾಗ ಒಂದು ಸ್ವಲ್ಪನೇ ಸಿಡಿದಿರುತ್ತೆ ಅಷ್ಟೇ. ಮತ್ತು ತಿರುಗಾ ಬೆಳಿಗ್ಗೆನೂ ಅಷ್ಟೇ ನಾನು ಅಡುಗೆ ಮಾಡೋಕ್ಕೆ ಮುಂಚೆ ಅಷ್ಟೇ ಒರೆಸ್ಕೊಂಡಿರ್ತೀನಿ. ಮತ್ತು ಎಲ್ಲ ಅಡುಗೆ ಆದಮೇಲೆ ಫುಲ್ ಡೀಪ್ ಕ್ಲೀನ್ ಮಾಡಿಟ್ಬಿಟ್ರೆ ಫುಲ್ ಕ್ಲೀನಾಗಿರುತ್ತೆ ಸ್ಟವ್. ಫ್ರೆಂಡ್ಸ್, ಅಡುಗೆ ಏನೋ ಒಂದು 10 ನಿಮಿಷ ಒಂದು ಹಾಫ್ ಆನ್ ಅವರಲ್ಲಿ ಆಗಿಬಿಡುತ್ತೆ. ಈ ಗ್ಯಾಸ್ ಕಟ್ಟೆ, ಈ ಗ್ಯಾಸ್ ಕ್ಲೀನ್ ಮಾಡೋದಿದೆಯಲ್ಲ, ಇದೇ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಎಲ್ಲನೂ ಸ್ಟ್ಯಾಂಡೆಲ್ಲ ತೆಗೆದು ಕ್ಲೀನಾಗಿ ತೊಳೆದು ಒರೆಸ್ಕೊಳೋಷ್ಟೊತ್ತಿಗೆ ಇದೇ ಒಂದು 15ರಿಂದ 20 ನಿಮಿಷ ಟೈಮ್ ಹಿಡಿಯುತ್ತೆ. ಪ್ರತಿದಿನ ಅದೇ ಕೆಲಸ ಆಗುತ್ತೆ. ಫಸ್ಟ್ ಎದ್ದು ಕೂಡಲೇ ಅಷ್ಟೇ ಮೇಲೆ ಒರೆಸ್ಕೊಂಡಿರ್ತೀನಿ ಗ್ಯಾಸು. ಮತ್ತು ಅಡುಗೆ ಎಲ್ಲ ಆದಮೇಲೆ ಫುಲ್ ಡೀಪ್ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ. ಸೋಮವಾರದಿಂದ ಶನಿವಾರದವರೆಗೂ ಬೆಳಗ್ಗೆ ಅಡುಗೆ ಮಾಡಿದರೆ ಮತ್ತು ನೈಟ್ ಅಡುಗೆ ಮಾಡೋದಿರುತ್ತೆ. ಸಂಡೇ ಮಾತ್ರ ಇಲ್ಲ, 3 ಟೈಮು, ಬೆಳಗ್ಗೆ ತಿಂಡಿ, ಹಾಗೆ ಮಧ್ಯಾಹ್ನ ಅಡುಗೆ ಮತ್ತು ರಾತ್ರಿ ಅಡುಗೆ ಅಂತೇಳ್ಬಿಟ್ಟು. ಈಗ ಮಧ್ಯಾಹ್ನಕ್ಕೂ ಏನಾದರೂ ಮಾಡಬೇಕು, ಅನ್ನ ಸಾಂಬಾರು ಅಥವಾ ಚಿತ್ರಾನ್ನ ಏನಾದರೂ. ಬೆಳಗ್ಗೆ ರೊಟ್ಟಿ ತಿಂದಿದ್ದೀವಿ, ಸ್ವಲ್ಪ ಹೆವಿನೇ ಆಗಿದೆ. ಓಕೆ ಫ್ರೆಂಡ್ಸ್, ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಮಾಡಿ, ಹಾಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಇನ್ನೂ ಯಾರಾದರೂ ಹೊಸಬರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇಲ್ಲಾಂದರೆ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋ ನೋಡಿ. ಓಕೆ ಫ್ರೆಂಡ್ಸ್, ನಾನು ಮತ್ತೆ ನೆಕ್ಸ್ಟ್ ವಿಡಿಯೋದೊಂದಿಗೆ ಸಿಗ್ತೀನಂತೆ. ಬಾಯ್.